ಈಗ ನೋಡ್ತಾರೆ ಇವು ಓರಿಗಳು ಎಲ್ಲ ಬಿತ್ತನೆ ಓರಿಗಳು 4 ಓರಿ ಒಂದು ಹಸು 8 ಕರು ಇದೆ. ಸೊ ರೇವಣ್ಣ ಅವ್ರದ್ದು ಈಗ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ವಿಡಿಯೋ ಕೊನೆವರೆಗೂ ನೋಡಿ. ರೇವಣ್ಣ ಅವರು ಈಗ ಈ ಓರಿಗಳು ನೀವು 4 ಇವೆ. ಸೊ ಎಲ್ಲ ಓರಿಗಳಿಗೂ ಬೆಲೆ ಏನು ವಯಸ್ಸು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಡಿ. ಆಯ್ತಾ ಆಯ್ತು. ಈ ಓರಿ ಬಗ್ಗೆ ಅಣ್ಣ ಇದು ಎಗ್ನೂರು ಬೆಡ್ ಲೈನು. ಎಗ್ನೂರು ಬೆಡ್ ಲೈನ್ ಒಳ್ಳೆ ಓರಿ, ಒಳ್ಳೆ ಕರ ಬಿದ್ದಾವೆ. ಒಳ್ಳೆ ಕರಿದಿಂದ ಒಳ್ಳೆ ಹೆಸರು ಮಾಡೋದು ಓರಿ. ಇದು ಸುಮಾರು ಕಡೆ ಹೆಸರು ಮಾಡಿ ಒಂದು ಕಡೆ ಸ್ಟ್ರಕ್ ಆಗ್ಬಿಟ್ಟಿತ್ತು, ಒಂದು ಕಡೆ ಸಿಗಾಕೊಂಡಿತ್ತು. ಎಲ್ಲರೂ ಇದರನ್ನೆಲ್ಲ ಹೇಳಿರ್ಲಿಕ್ಕೆ ಇಲ್ಲಿ ಅಂದ್ಬಿಟ್ಟು ಒಂದು ಕೈ ನೋಡುವ, ಕ್ರಾಸಿಂಗ್ ಮಾಡಿಸುವ, ಒಳ್ಳೆ ಕರ ಬೆಳೆಸುವ ಕುಳಿಲಿ ಅಂದ್ಬಿಟ್ಟು ಇದನ್ನ ಹಾಕೊಂಬಂದಿದ್ದೀನಿ. ಇದು ಏನು ಬೆಲೆ ಗೊತ್ತು ಅಣ್ಣ ಇದು 1 ವರ್ಷ. ಈಗ ಎಷ್ಟು ದಿನ ಆಯ್ತು? ಈಗ ಒಂದು 5-6 ದಿನ ಆಯಿತು. 5-6 ದಿನ ಆಯಿತು. ಈಗ ಕಬಟ್ಟ ಕಡೆಯಲ್ಲಿ. ಈಗ ಇದಕ್ಕೆ ಉತ್ತರ ಕರುಗಳು ನೋಡಿದ್ದೀರಾ? ಅಣ್ಣ ಒಳ್ಳೆ ಕರ ಇದೆ, ಒಳ್ಳೆ ಟಾಪ್ ಕರುಗಳು ಎಲ್ಲ ಕಡಿಮೆ. ಈಗ ಸ್ಟಾರ್ಟ್ ಮಾಡಿದ್ದೀರಾ? ತಮಿಳ್ನಾಡು ಸೈಡ್ ನಮ್ಮ ಕರ್ನಾಟಕ ಎಲ್ಲ ಕಡೆ ಒಳ್ಳೆ ಕರ ಬಿದ್ದಾವೆ. ಈಗ ಎರಡು ದಾಸನ ಅಂತ ಬಿತ್ತದಣ್ಣ, ದಾದಾ ಓರಿ ಈ ಓರಿ ಎರಡು ಓರಿಯಿಂದ ಇದರಲ್ಲೇ ಅಣ್ಣ ಒಳ್ಳೆ ಕರ ಬಿದ್ದಿತ್ತು. ಇದರಲ್ಲೇ ಒಳ್ಳೆ ಕರ ಬಿದ್ದಿತ್ತು. ಈಗ ಇದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ? ಸ್ಟಾರ್ಟ್ ಮಾಡಿದ್ದಣ್ಣ. ಈಗ ಮೊನ್ನೆಯಿಂದ 3 ದನಿ ಕೊಟ್ಟಿದ್ದೀವಿ. 3 ದನಿ ಕೊಟ್ಟಿದ್ದೀವಿ. ಹಾಂ, ಅದೇ ದನಿನ ಜಾಗದಲ್ಲಿ ಚೆನ್ನಾಗಿದೆ. ದನಿನ ಜಾಗದಲ್ಲಿ ಅವರು ಸ್ಲೋ ಅಂದರು. ನಾನು ರೆಡಿ ಮಾಡಬೇಕು, ಇದನ್ನ ದನಿನ ಕಟ್ಟಿಸ್ಬೇಕು ಅಂತ ತಗೊಂಡ್ಬಂದಿದ್ದು. ಒಂದು ಚಾಲೆಂಜ್ ಮೇಲೆ ತಂದಿದ್ದೀನಿ. ದನ ಕಟ್ಟಿಸ್ಬೇಕು, ಒಳ್ಳೆ ಬೆಡ್ ಲೈನು, ಒಳ್ಳೆ ಜಾತಿ ಕುಲ, ನ್ಯಾಳೆ ನಡ ಕೂಡ ಹಂಗೆ ಇದೆ. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಈಗ ಏನಲ್ಲ ಕಡೆ ಎಲ್ಲ ಅಂದರೆ ಇನ್ನೂ ಒಂದು 4-5 ವರ್ಷ ಮಾಡ್ಬೋದು. ಇನ್ನು 4 ವರ್ಷ 5 ವರ್ಷ ದನ ಕಟ್ಟಿಸ್ತೀನಿ. ಒಳ್ಳೆ ಜಾತಿ ಕರುಗಳು ಉಡ್ಬೇಕು ಅಂತ ರಾಮನಗರ ಕುಳಿ ಉಡ್ಬೇಕು ಅನ್ನೋದಕ್ಕೋಸ್ಕರ ಇದನ್ನ ತಗೊಂಡು. ಇದೇನು ಕೊಡೋ ಐಡಿಯಾ ಏನೈತಿ? ಕೊಡಲ್ಲ, ಇದು ಮಾತ್ರ ಕೊಡಲ್ಲ. ಕೊಡಲ್ಲ. ಬಸ್ತಿ ಊರಿ ಮುಳುಗಿದ್ರಲ್ಲ ಹಂಗೆ ಮುಡ್ತೀನಿ. ಇದನ್ನ ಮಾತ್ರ ಕೊನೆವರೆಗೂ ಇದು ನನ್ನ ಮನೇಲೆ ಇದಾಗೋಗಂಟು ಕೊಡೋದಿಲ್ಲ. ಎಷ್ಟೆಷ್ಟೋ ನಾನು ತಲೆ ಕೂದಲ ಸ್ಟೋರಿ ತಂದು ಮಾಡ್ಬಿಟ್ಟಿದ್ದೀನಿ. ಕೊಡಲೇ ಬೇಡ ಅಂದ್ಬಿಟ್ಟು ಇದನ್ನ ಮಡಿಕೊಬಿಟ್ಟು ನಿರ್ಧಾರ ಮಾಡ್ಬಿಟ್ಟು ನೋಡಬೇಕು. ಈಗ ಕರ ಉಳಿಸ್ಲೇಬೇಕು, ಇದು ಮೊದಲೇಬೇಕು. ಒಳ್ಳೊಳ್ಳೆ ಕರ ಅಭಿವೃದ್ಧಿ ಆಗಬೇಕು. ಇದಕ್ಕೇನೇ ತಿಂಡಿ ಕೊಡ್ತಾ ಇದ್ದೀರಾ? ಮಾಮೂಲಿ ಒಳ್ಳೆ ನುಚ್ಚೂರು ಒಂದು ಸಾಕಕ್ಕೆ ಇದೆ. ಹಾಲು ಕೊಡ್ತಾ ಇದ್ದೀನಿ. ಹಾಲು ಕೊಡ್ತಾ ಇದ್ದೀನಿ. 2 ಲೀಟ್ರ್ ಹಾಲು ಹಾಕ್ತಾ ಇದ್ದೀನಿ. ಸ್ವಲ್ಪ ಕೆಟ್ಟಿದೆ ಅಂತ ಕೆಟ್ಟದೆ ಸ್ಟಡಿ ಮಾಡ್ಬೇಕು ಅವರಿನ ಶಕ್ತಿ ಮಾಡಬೇಕು ಅಂದರೆ ಸಾಧು ಗುಣ ಜಾಸ್ತಿ ಪಕ್ಕದಲ್ಲಿ ನಿಲ್ಸೋದೇ ನೋಡೋಣ. ಇಲ್ಲಿ ಹೆಂಗೈತೆ ಎಲ್ಲಾರ ಮಗ ನುಗ್ದಂಗೆ ಇಷ್ಟಪ್ಪ ಓರಿ ಹಳೆ ಓರಿ ನುಗ್ಲಪ್ಪ. ಹಳೆ ಓರಿ ಅಷ್ಟು ಒಪ್ಪತ್ತದೆ, ಭಾರಿ ಪ್ರೀತಿ. ಯಾರು ಪ್ರೀತಿ ಮಾಡ್ತಾರೆ ಅವ್ರ ಮೇಲೆ ಭಾರಿ ಪ್ರೀತಿ. ಸಾಧು ಇದು ನಿಮ್ಮ ಹತ್ರನೇ ಕೊನೆವರೆಗೂ ಮಡಬೇಕು ಅಂತ ತಗೊಂಡ್ಬಿಟ್ಟಿದ್ದೀನಿ. ಅದು ದಿನಕ್ಕೆ ಒಂದೇ ಒಂದು ದನ ಕಟ್ಕೊಂಡಿದ್ದೀರಿ. ಲಾಸ್ಟ್ಗೆ ವಾರಕ್ಕೆ ಒಂದು ದನ ಕಟ್ಟಿನಿ. ಸಾಕು ನೋಡೇ ಬಿಡುವ ಮಡಗಬೇಕು ಅಂತ. ಏನು ಸರಿ, ಈಗ ಈ ಊರಿ ಬಗ್ಗೆ ಹೇಳಿ ಅಣ್ಣ. ಅದು ತಗೊಬಂದೆ. ಅದು ಈ ಕಡೆ ಬಿದ್ದದೆ, ಈ ಕಡೆ ಬಿದ್ದದೆ. ಇದು ಆಲೇ 2 ಸತಿ ಬಂದು ನನ್ನ ಹತ್ರ 2 ಸತಿ ಹೊಡಿತು. ನಡಿಬೋದು ಹಂಗೆ ಅದೆಲ್ಲ ಹಿಂಗೆ ಹಾಕುತ್ತೆ. ಇದು ಯಾವ ಪ್ಲೇಟಲ್ಲಿ ಅನ್ಸುತ್ತೆ? ಇದು ಯಾವ ಬೆಡ್ಲೈನ್? ಇದು ಅದೇ ಬೆಡ್ಲೈನ್. ಇದು ಅದೇ ಬೆಡ್ಲೈನ್. ಇದು ಎಗ್ನೂರು ಬೆಡ್ಲೈನ್. ನಡಿಬೋದು ಈಗ ಬೆಳೆದಾತೆ ಕರೀತೀನಿ ಆಮೇಲೆ. ಇದು ಎಗ್ನೂರು ಬೆಡ್ಲೈನ್. ಇದು ಎಷ್ಟು ವರ್ಷ ಆಯ್ತು ಅಂದ್ರೆ ನೀವು? ಅಣ್ಣ ಇದು ತಂದು ಇದು 2 ಸತಿ, ಇದು 3ನೇ ಸತಿ ನನ್ನ ಮನೆಗೆ ಬಂದು ಹೋಗಿರೋದು. ನಿಂತ್ಕೊಪ್ಪ ಇದೆ ಅದು ಕೇಳ್ತೀನಿ. ಇದು ಈಗ ಏನೆಲ್ಲ ಐತೆ? ಇದು ಕಡೆ ಬಿದ್ದದೆ ಅಣ್ಣ. ಈ ಕಡೆ ಬಿದ್ದ. ಇದು ಎಷ್ಟು ವರ್ಷದಿಂದ? ಇದು ಈಗ ಒಂದು 2 ವರ್ಷದಿಂದ 3 ಸತಿ ಬಂದು ಹೋಗೋದು. ಇದು ಅದೇ ಎಷ್ಟು ದನ ಮೇಲೆ ಕಟ್ತಿದ್ದೀರಿ? ಕಟ್ಟದೆ ನನ್ನ ಹತ್ರ ಡೈಲಿ 3, 4, 5, 6 ದನ ಡೈಲಿ 500 ವರ್ಷ ಕಟ್ಟಿದ. ಇದು ಸದ್ಯಕ್ಕೆ ಒಂದು 200-250 ದನ ಕಟ್ಟಿಸಿತ್ತು. ನಿಮ್ಮ ಹತ್ರ ಓರಿಗಳು ಜಾಸ್ತಿ ಇರುತ್ತಲ್ಲ, ಒಂದೇ ಓರಿ ಬಿಟ್ಟರೆ ಒಂದು ಹಸಿಗೆ ಒಂದೇ ಓರಿಗೆ ನಾವು ಬಿಡೋದು. ಇದೀಗ ಒಂದು ಹಸು ಬಿಟ್ಟರೆ ಈಗ ಒಂದು ಹಸಿಗೆ ಒಂದೇ ಕ್ರಾಸಿಂಗ್ ಮಾಡಿಸ್ತೀವಿ. ಒಂದೇ 2-3 ಓರಿ ಬಿಡೋಲ್ಲ. ಥರ ಬೀಳೋದು ಗೊತ್ತಾಗಬೇಕಲ್ಲ. ಅದೇ ಈಗ ಈ ಓರಿ ಬಿಟ್ಟರೆ ಇದ್ರದೇ ಅಂತ ಕನ್ಫರ್ಮ್ ಆಗಬೇಕು. ಆಮೇಲೆ ನಾನು ಈ ಓರಿ ಬಿಟ್ಟು ದನ್ನ ಇದೇ ಓರಿದು ಇದೇ ಹಸ ಅಂದ್ಬಿಟ್ಟು ಫೋಟೋ ಮಾಡಿರ್ತೀನಿ. ಫೋಟೋ ತೆಗಿತೀವಿ. ಹಾಂ, ಅದೇ ಎಲ್ಲ ನೋಟ್ ಮಾಡಿರ್ತೀರ? ನೋಟ್ ಮಾಡಿರ್ತೀನಿ. ಈ ಓರಿಗೆ ಇಷ್ಟು ಹಸು ಬಿಟ್ಟಿದ್ದೀವಿ, ಇದಕ್ಕೆ ಇಷ್ಟು ಬಿಟ್ಟಿದ್ದೀವಿ. ಹೌದು, ಎಲ್ಲ ಅಷ್ಟೇ ಅಣ್ಣ. ಯಾವ ಓರಿನೂ ಸಾಧುಗುಣ ಯಾವುದು ರಾಶಿ ಇಲ್ಲ ನನ್ನ ಹತ್ರ. ಎಂಥ ರಾಶಿ ಬಂದರೂ ಸಾಧಾಗುತ್ತೆ. ಅದೇ ಮ್ಯಾಕ್ಸ್ ನೋಡಿದ್ದು ಬಿಟ್ಟರೆ ನಿಂತ್ಕೊಂಡಿದ್ದು. ಎಂಥ ಓರಿ ಎಂಥ ರಾಕ್ಸ್ ಬಂದರೂ ಸಾಧುಗುಣ ಆಗಬೇಕು. ಇದಕ್ಕೆ ಒಳ್ಳೊಳ್ಳೆ ಊಟ ಇಂಥ ಬೇಡ. ಇದು ಅಲ್ಲೇ ಶ್ರೀಕಂಠಪ್ಪ, ತಮಿಳ್ನಾಡಲ್ಲಿ ಇತ್ತು ಶ್ರೀಕಂಠಪ್ಪ ಅಂತ ಹಾಕೋ ಬಂದಿದ್ದೀನಿ. ಮ್ಯಾಕ್ಸ್ ತಮ್ಮ ಅಂತ ಮ್ಯಾಕ್ಸ್ ತಮ್ಮ ಇಲ್ಲ ಕೊಟ್ಬಿಟ್ಟೆ.
ಅಂದರೆ ಮ್ಯಾಕ್ಸ್ ಈಗ ಎಲ್ಲಿದೆ ಅಂತ ಕಮೆಂಟ್ ಆಗುತ್ತೆ. ಮಾಗಡಿ ಹತ್ರ ಇದೆ. ಮಾಗಡಿ ಹತ್ರ ಇದೆ. ಮಾಗಡಿ ಹತ್ರ ಇದೆ, ಹೌದು. ಮಾಗಡಿ ಹತ್ರ. ಮಾಗಡಿ ಹತ್ರ ಯಾವ ಊರು ಅಂತ ಹೇಳೋದು? ಮರಳುಗೊಂಡ ಅಂತ. ಅಲ್ಲ ಮರಳುಗೊಂಡ ಅಲ್ಲ, ಇದು ಎಂತದಪ್ಪ ಅದು ಹೀರೋಯಿನ್ ಪಾಳ್ಯನೋ ಏನೋ ಅಂತ. ಹೀರೋಯಿನ್ ಪಾಳ್ಯ. ಹಾಂ ಮಾಗಡಿ ಹತ್ರ. ಮಾಗಡಿ ಹತ್ರ. ಈಗ ಏ, ಇರ್ಬೋದು. ಇದು ತುಂಬ ಹೆಸರು ಮಾಡೋದು ಇದು ಒಳ್ಳೆ ಕರ. ಎಷ್ಟು ವರ್ಷದಿಂದ ಐತಿ ನಿಮ್ಮ ಹತ್ರ? ಒಳ್ಳೆ ಕರ ವಿಧಾನ. ಇದು ಒಂದೂವರೆ ವರ್ಷದಿಂದ ಅದೇ. ಒಂದು ವರ್ಷದಿಂದ. ಇದು 2 ರೂಪಾಯಿ ಕೊಟ್ಟು 2 ರೂಪಾಯಿ ತಂದಿದ್ದೀನಿ. 2 ಸಲ ಕೊಟ್ಟು ತಂದಿದ್ದೀನಿ. ಇದು KFI ಹೋಗಿತ್ತು, ಮೈಸೂರು ಅಲ್ಲೋಗಿ ಸೇರಿತ್ತು, ತಮಿಳ್ನಾಡೋಗಿ ಸೇರಿತ್ತು. ತಿರ್ಗಾ ಶ್ರೀಕಂಠಪುರದ 4 ದಪ್ಪ 3 ದಪ್ಪ ಹೋಯ್ತು ತಮಿಳ್ನಾಡಿಗೆ. ಇದು ಏನೆಲ್ಲ ಇದು ಕಡೆ ಈಗಿದ್ದದು. ಇದು ಕಡೆ ಈಗ ಒಂದಲ್ಲಿ ಅದು 6 ಈಗಿದೆ. ಹಾಂ. ಇದು ಏನು ಬೆಲೆ ಆಗಿತ್ತು ಅಣ್ಣ? ಇದು 190. 190. ಅದು ಪಕ್ಕದ್ದು ಪಕ್ಕದ 140. ಅದೆಲ್ಲ ಟಾಪ್ ಓರಿಗಳೇ ನಿಮ್ಮ ಹತ್ರ ಇರೋವು. ಸೊ ಇದಕ್ಕೆಲ್ಲ ಚಾರ್ಜ್ ಏನು ಮಾಡ್ತೀರಾ? 500 ರೂಪಾಯಿ ಅಣ್ಣ. 500 ರೂಪಾಯಿ ಫಿಕ್ಸು. ಹೌದು ನೋಡಿ, ಇದು ಭಾರಿ ರಾಶು. ಇದು ಯಾರು ತಗೊಳ್ಳೋದು ಹಿಂಗೆ ಸಾಗೋಗೈತಿ. ಸೌಂಡ್ಗೆ ಎಲ್ಲರಿಗೆ ಏನು ಆರಾಮ ಮಾಡಿ ಬೇರೆಯವ್ರು ಕಂಡ್ರೆ ಮರೀತದೆ. ನೀವು ಎಷ್ಟು ಪ್ರೀತಿ ಸಾಕಿರೋದಕ್ಕೆ ಅದು ಏನು ಮಾಡಲ್ಲ. ಎಷ್ಟ ಕಾಗೋಣ ಕಾಲೆಣ್ಣೆನೆ ಬಿದ್ದಿರ್ತೀವಲ್ಲ ನಾವು. ನಾವೆಲ್ಲ ಕ್ರಾಸಿಂಗ್ ಮಾಡಿಸ್ಬಿಟ್ಟು ಎಲ್ಲ ತಗೋ ಕಟ್ಟಾಕ್ಬಿಟ್ಟು ಎಲ್ಲ ಒಂದು ಹುಲ್ಲಾಕ್ಬಿಟ್ಟು ಹೋಗೋದಿಲ್ಲ ನಾವು. 24 ಗಂಟೆ ನಮ್ಮ ಕಟ್ಕೊಂಡು ಎಲ್ಲರೂ ಮಕ್ಕಳನ್ನು ನೋಡಲ್ಲ, ಆ ಥರ ನೋಡ್ತೀವಿ. ನಾನು ಪ್ರೀತಿಯಿಂದ ನೋಡ್ತೀನಿ. ಕಟ್ಕೊಂಡಿರೋ ನಮ್ಮ ಎಲ್ಲರೂ ಮಕ್ಕಳನ್ನು ಕೂಡ ನಾನು ನೋಡಲ್ಲ, ಅಷ್ಟು ಪ್ರೀತಿ ನನಗೆ. ಗೊತ್ತದು ತುಂಬ ಚೆನ್ನಾಗಿ ನೋಡ್ಬೇಕು. ಅಂದರೆ ಈಗ ನೀವು ಯಾವಾಗ ಕೂಡ ಯಾವ ಕೂಡ ನೀವು ಯಾವ ಹಾಕೋರಿ ಅದು ಕರಿಯಿಂದ ಅದು ನನ್ನ ಮನೆಯವರಿಗೆ ಯಾವುದು ಅದು ಅದಕ್ಕೂ ಒಳ್ಳೆ ಕರ. ಯಾವ ಊರಿಗೆ ನನ್ನ ಮನೆಯವರಿಗೆ ನಾನು ಇದೇ ಇರೋ ಊರಿಗೆ. ಹೌದಲ್ಲ, ಎಂಟರ ಇದೆ. ಹೇಳ್ಕರ ಓರಿಕರಾಗಿ ಸೂಪರಿಗೆ ಆಗೋದು. ಓರಿಗೆ ಆಗೋದು. ಏನು ಸಣ್ಣ ಬೊಳ್ಳೆ, ಏನು ನಾಮ, ಎಂದೇ ನಾಮ, ಸಣ್ಣ ಬೊಳ್ಳೆ ನೋಡಿ ಮೇಲೆ ಹೆಂಗೈತೆ. ಈಗ ಒಂದು ಸ್ವಲ್ಪನೂ ಇಲ್ಲ. ಹಾಂ, ಇದೇನಾದ್ರು ಓರಿ ಆಗಿದ್ರೆ ಪಕ್ಕ ನೆಕ್ಸ್ಟ್ ಓರಿಗೆ ಪಕ್ಕ ಓರಿಗೆ ಆಗೋದು. 20 ದಿನ ಕರ. 20 ದಿನದ್ದು. ತುಂಬ ಆ್ಯಕ್ಟಿವ್ ಆಗೈತೆ. ಇದು ಅಷ್ಟೇ. ಈ ಊರಿ ಬಗ್ಗೆ ಹೇಳಿದ್ದು ಅಣ್ಣ, ಇದು ನನ್ನ ಮನೆ ಊರಿ ಕಲ್ಲಿನಿಂದಾರೆ. ನನ್ನ ಹಳೆ ಹೌದು 6 ತಿಂಗಳು ಕಲ್ಲಿನಿಂದ. ನಿಮ್ಮ ಮೊದಲು ವೀಡಿಯೋ ಮಾಡಿದ್ರೆ ಕರಿಯಂದ್ರೆ. ಹೌದು. ಈಗ ಏನಲ್ಲ ಇದು 4 ದ್ರೋಣ. ಅಂದರೆ ಇದು ಕೂಡ ಈಗ ಕೂಡ ಈಗ ಇದು ಕೂಡ ಮನೆಯಿಂದ ಹಾಕಿ ಒಳ್ಳೆ ಕರ ಬೀಳ್ತಾವ. ಈಗ ಉತ್ತರ ಎಂಟರ ಕೂಡ ಇದ್ರದೆ ಒಳ್ಳೆ ದೊಡ್ಡ ಓರಿ ಆಗುತ್ತೆ. ದೊಡ್ಡವ್ರಿ ನೋಡಿ. ಈಗ ಈಗ ಇದೆ ಕಡೆ ಆರೊಂದು ಕಡೆ ಈಗ ಕಡೆಗಿಂತ ಇಷ್ಟೇ ದೂರ ರಾಶಿ ಮಾಡೋದ್ರಲ್ಲೂ ಅಷ್ಟೇ, ಕರ ಬೀಳೋದ್ರಲ್ಲೂ ಅಷ್ಟೇ. ಮೊಗ ಇದ್ದಂಗೆ. ಹಸಿ ಜಾಗದಲ್ಲೂ ಚೆನ್ನಾಗಿದೆ. ಹಸಿ ಜಾಗದಲ್ಲೂ ಸೂಪರ್. ಹಸಿ ಜಾಗದಲ್ಲಿ ಕೆಲವರು ಒಂದ್ಸತಿ ಕೈ ಕೊಟ್ಟಿದ್ದು ಇದಕ್ಕೋಸ್ಕರ ಫಿಲ್ಟರ್ ಸ್ಟಡಿ ಆಗ್ಬಿಟ್ಟು ಏನು ಊಟ ಮಾಡಿದ್ವಿ. ಮ್ಯಾಕ್ಸ್ ಇದ್ದಾಗ ಇದು ಅದು ಅಣ್ಣ ತಮ್ಮ ಕಾಣೋ ಮ್ಯಾಕ್ಸ್ ಇದ್ದಾಗ ಕೊಟ್ಟಿದ್ದು ಕೈ ಫಿಲ್ಟರ್. ಆಮೇಲೆ ಯಾವ ಊರಿಗೆ ಕೂಡ ಈಗ ಸದ್ಯ ಕೊಡಲ್ಲ. ಯಾವ ಕೊಡಲ್ಲ. ಅಂದರೆ ಈಗ ಜಾತ್ರೆಗಳು ಯಾವ್ದಾರು ಮಾಡ್ತೀರಾ? ಜಾತ್ರೆ ಮಾಮೂಲಿ ನಮ್ಮ ಕೆಂಗಲ್ಲು ಕಬ್ಬಾಳು. ನಮ್ಮ ಕೆಂಗಲ್ ಜಾತ್ರೆ, ಕಬ್ಬಾಳ ಜಾತ್ರೆ, ಇವೆರಡು ಜಾತ್ರೆ ಮಾಡ್ತೀರಾ? ಹಾಂ. ಮಾಗಡಿ ಕಾಂಪಿಟೇಷನ್ಗೆಲ್ಲ ಬಿಡ್ತೀರಾ? ಕಾಂಪಿಟೇಷನ್ಗೆ ಎಲ್ಲ ಮಾಡಿದ್ರೆ ಬಿಟ್ಟರೆ ಬಿಡೋದು ನೋಡು. ಅಲ್ಲ ಅಂದರೆ ಕೆಂಗಲ್ ಬಿಡ್ತೀರಲ್ಲ? ಕೆಂಗಲ್ ಬಿಡ್ತೀವಿ ನಾವು. ವರ್ಷ ಮೆರವಣಿಗೆ ಮಾಡ್ತೀವಿ, ಮಾಮೂಲಿ ಕೆಂಗಲ್ ಬಿಡ್ತೀವಿ. ಇದು ಬಿಟ್ಟರೆ ಈಗ ಯಾರಾದ್ರೂ ಕರುಗಳು ಬೇಕು ಅನ್ನೋದು ಕೊಡ್ತೀವಿ. ನಾನು ನಮ್ಮ ಸುತ್ತಲ್ಲಿ ನಮ್ಮ ಓರಿಗೆ ಬಿದ್ದಿರೋ ಕರು ಸುಮಾರು ಜನ ಕೊಡ್ತೀವಿ. ಎಲ್ಲ ಯಾರಾದ್ರು ಕರು ಬೇಕು ಅಂತ ಕೊಡಿಸ್ತೀವಿ. ಈಗ ಒಂದು ಏನು ರೇಟ್ ಆಗ್ಬೋದು? ಒಂದು 6 ತಿಂಗಳು ಕರು, ಒಂದು ಒಳ್ಳೆ ಜಾತಿ ಕರು. ಆನೆಗಳು ಈಗೇನಾಗಲ್ಲ. ಇವತ್ತೇನು ನಾವು ಕಮ್ಮಿ ಇಲ್ಲ. 50,000 ರೂಪಾಯಿನಿಂದ 3 ಲಕ್ಷ 4 ಲಕ್ಷ. ಸ್ನೇಹಿತರೆ, ನೆಕ್ಸ್ಟು ಈಗ ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ. ಯಾಕೆಂದರೆ ಅವ್ರದ್ದು ನಾಯಿ ತುಂಬ ಗಲಾಟೆ ಮಾಡಿದೆ. ಏನು ಮಾಡಿದ್ರು ಕಂಟ್ರೋಲಿಗೆ ಸಿಗಲಿಲ್ಲ ಅದು. ಹಾಗಾಗಿ ಅದನ್ನ ಸೌಂಡ್ ಡಿಸ್ಟರ್ಬೆನ್ಸ್ನ ತಡೆಯೋಕ್ಕಾಗಲಿಲ್ಲ. ಸೊ ಬಟ್ ಇನ್ನು ಕರುಗಳು ತೋರಿಸ್ತಾರಲ್ಲ ಅವೆಲ್ಲ ಸೇಲ್ಗಿಲ್ಲ, ಬಟ್ ಅದು ತೋರಿಸಿದ್ದೀನಿ ಅಷ್ಟೇ. ಸೊ ಅದನ್ನೆಲ್ಲ ನೋಡಿ. ಸ್ವಲ್ಪ ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ. ಯಾವ ಓರಿನಾಗಲಿ ಬೇರೆಯವ್ರು ಬಂದು ಹಿಂಗೆ ಕೈಯೆಲ್ಲ ಜಾಸ್ತಿ ನುಗ್ಗಿ ನೋಡುವ ಹತ್ರಕ್ಕೆ ಸೇರಿಸಲ್ಲ. ಎಲ್ಲ ನೀಟಾಗಿ ಸಾಕ್ಬೇಕು ಅಂದರೆ ನಾನೇ ಕೈ ಹಾಕಿದ್ರು ಸುಮ್ಮನೆ ನಿಂತ್ಕೊಳ್ತೀನಿ. ಅಷ್ಟು ಸಾಧುಗುಣ ಆಗಿದೆ. ಬೇರೆಯವ್ರನ್ನ ಸೇರಿಸಲ್ಲ. ನಾವಿಲ್ಲ ಅಂದರೆ ಬೇರೆಯವ್ರಿಗೆ ಗುಟ್ರಿಕೆ ಹೊಡಿತವೆ, ಕಾಲಿಗೆ ಹೊಡಿತವೆ, ಇದು ಮಾಡ್ತಾರೆ. ಈಗ ಅದು ರಾಜವರಿ ಅಲ್ಲಿರೋದು ಸುಮಾರು ಅಣ್ಣ ನಿಮ್ಮ ಮಂಡ್ಯದಳ್ಳಿಯಿಂದ ಬರ್ತಾರೆ, ಸುಮಾರು ಕನಕಪುರದಿಂದ ಬರ್ತಾರೆ, ಮಾಗಡಿ ತಾವಿಂದ ಬರ್ತಾರೆ, ನಮ್ಮ ಸುತ್ತಲೂರೆಲ್ಲ ಬರ್ತಾರೆ. ಆ ಊರಿಗೆ ಈ ಊರಿಗೆ 3 ಬೀಡಿಂಗ್ ಹಂಗೆ ಇವಾಗ ಈ ಊರಿನಿಂದಾನೆ ಬರ್ತಾರೆ.
ಒಂದು ದಿನಕ್ಕೆ ಎಷ್ಟು ಬರ್ಬೋದು ಅಣ್ಣ ಡೈಲಿ ಇಷ್ಟೇನು ಹಾಕಾಗಲ್ಲ. ನನಗೆ ಡೈಲಿ ದೇವ್ರ ಮೇಲೆ ಹೂವು ತಪ್ಪದ ಒಂದು ದನ 2 ದನಿಗಾರ ಬಿಟ್ಟೇ ಬಿಡ್ತೀನಿ. ದಿನ ಒಂದು 7, 8, 5, 6 ಆ ಥರ ಬರ್ತಾ ಇರ್ತದೆ. ಒಂದೇ ಬರ್ತವೆ, ಒಂದಿನ 10, 12 ಬರ್ತವೆ. ಡೈಲಿ 2 ದನಿಗಾರ ಬಿಟ್ಟೇ ಬಿಡ್ತೀನಿ. ಇವತ್ತು ಎಷ್ಟು ಬೆಳಿಗ್ಗೆಯಿಂದ 4 ಬಂದು 4. ನಿಮ್ಮ ಹತ್ರ ಒಳ್ಳೆ ಓರಿ ಇರುತ್ತೆ, ತುಂಬ ಹಸುಗಳು ಬರ್ತವೆ. ಬರ್ತಾವೆ. ಹೊರಗಡೆ ನಾನು ಎಲ್ಲ ನನಗೆ 800 ಕೊಡಿ, 1000 ಕೊಡಿ, ನನ್ನ ಓರಿ ಹಂಗೆ, ನಾನು ಓರಿ ಹಿಂಗೆ ನಾನು ತಗೊಳ್ಳೋದೇ 500 ರೂಪಾಯಿ. ಎಷ್ಟೇ ದೊಡ್ಡ ಓರಿ ಯಾವುದೇ 5 ಲಕ್ಷ ರೂಪಾಯಿ ಓರಿ ತಂದರೂ 500 ರೂಪಾಯಿ ತಗೊಂಡು. ಅಂದರೆ ಈಗ ನಿಮ್ಮ ಲೋಕಲ್ ಸೈಡು ಜಾಸ್ತಿ ದನಗಳ ಅಥವಾ ಹೊರಗಡೆ? ಅಣ್ಣ ನಮ್ಮ ಲೋಕಲ್ ಸೈಡು ದನ ಹೊರಗಡೆ ಬಂದು ಎರಡೂ ಬರ್ತದೆ. ಎರಡೂ ಬಂದು ಡೈಲಿ ಟೆಂಪೋದಲ್ಲಿ ಡೈಲಿ 2, 3, 4 ಟೆಂಪೋ ಬಂದು ಹಸು 2 ಅಣ್ಣ. ಒಂದು ಎಡಗಲಿನ ಸಹ ಈಗಿರೋದು ಮತ್ತು ಇನ್ನೊಂದು ಫಲ ಇನ್ನೊಂದು ನಂದು ಕಟ್ಸ್ಕರ ಮನೇಲೇ ಐತೆ. ಅದ್ರ ಮಗಳು ಈಗ ಸಹ ಇದೇ ಊರಿಗೆ ತಿರ್ಗಾ ಫಲ ಇದೇ ಊರಿಗೆ ಮಗಳವಳೆ ಅವಳಿಗೆ ಒಳಗಡೆ ಅವಳೆ ಹೇಳ್ಕೊಬರ್ತೀನಿ ನಾನು. ಇದೇ ಊರಿಗೆ ಏನು ಮಾಡೋದು ನಮ್ಮ ಓರಿ ಅದಕ್ಕೆ ಹಾಂ ಬುಲ್ಡೆ ಹೆಂಗೈತಣ್ಣ, ಮೇಳೆ ಹೆಂಗದಣ್ಣ. ಈ ಓರಿ ಹೆಣ್ಕರಿನ ಬಗ್ಗೆ ಹೇಳಿದೆ ಅಣ್ಣ ಹೆಣ್ಗರ ಇದು ಈಗ ನಲ್ಲೈತಲ್ಲ ನಮ್ಮ ಸಹ 6 ತಿಂಗಳು ಫಲ ಹಂಗೆ ಓರಿ ಇದೇ ಊರಿಗೆ ಹುಟ್ಟಿದ್ದು, ಆ ಊರಿಗೆ ಹೋಗುತ್ತೆ. ಅದೇ ಊರಿಗೆ ಹುಟ್ಟಿದ್ದೆ ಇದು ಈ ಕರ ಎರಡು ಒಂದೇ ಎರಡೇ ಒಂದು ಊರಿ. ಇದು ಎಷ್ಟು ತಿಂಗಳಾಗಿದೆ? 9 ತಿಂಗಳು ನಡೀತಾರೆ. 9 ತಿಂಗಳು ತುಂಬ ಚೆನ್ನಾಗಿ ಬೆಳೆದೈತೆ. 9 ತಿಂಗಳು ತಾಯಿ 3 ತಿಂಗಳಿಗೆ ಊರಿ ಹುಟ್ಟಿದೆ. ತಾಯಿ 6 ತಿಂಗಳು ಫಲ ನಡೀತಾ ಇದೆ. ಮುಡ್ಸ್ಕೊಂಡ್ಬಿಡ್ತು ಮೊನ್ನೆ ಇಲ್ಲಿವರೆಗೂ ಹಾಲು ಕುಡಿತಿತ್ತು. ಇಲ್ಲಿವರೆಗೂ ಹಾಲು ಕುಡಿತಾರೆ. ಅದೇ ಈಗ ಇದೇನಾದ್ರು ಓರಿಕರಾಗಿದ್ರೆ ಪಕ್ಕ ಓರಿ ಆಗ್ತದೆ. ಪಕ್ಕ ಊರಿ ಏನಾಗಿದೆ ಹುಸಿ ಎಲ್ಲ ನಾನು ಯಾರಿಗೂ ಕೊಡೋದು ಅಂತ ಮಡಿಕೊಂಡಿದ್ದೀನಿ. ಅದೇ ಈಗ ಬ್ರೀಡಿಂಗ್ ಮಡಿಕೊಳ್ತೀರ? ಮನೆ ಮಡಿಕೊಂಡು ಮನೆಗೆ ಒಳ್ಳೆ ಬ್ರೀಡ್ ಆಗುತ್ತೆ. ಈ ಥರ ಇರಬೇಕಲ್ಲ ಓರಿಕರುಗಳು. ಹೌದು ಇದು ಕತ್ಕೊಂಡು ನನ್ನ ಮೇಲೆ ಬುಲ್ಡೆ ಹೆಂಗೆ ಇರ್ತದೆ ಈ ಬುರುಡೆಗೆ ಕಾಸು ಕೊಡಬೇಕು. ಹೌದು ಈ ಥರ ಉದ್ದಕ್ಕೆ ಕುದುರೆ ಮುಖ ಇದ್ದಂಗೆ ಇರಮ್ಮ ನಿಮ್ಮ ಓರಿಗೆ ಒಳ್ಳೊಳ್ಳೆ ಟಾಪ್ ಬೀಳ್ತಾವ. ಸೊ ಇದು ಈಗ ಕೊಡ್ತೀನಂತ ಏನು ರೇಟ್ ಆಗ್ಬೋದು? ಕೊಡೋಣ ಅಣ್ಣ ಬಾಯಿ ಬುಟ್ಟೆ ಯಾರು 75,000 ಕೊಡ್ತೀನಿ ಕೊಡೋದು ಬಾಯಿ ಬುಟ್ಟೆ ಕೊಡೋಣ. 1 ಲಕ್ಷ ಕೊಟ್ಟರು ನನ್ನ ಮನೆಯಿಂದ ಕೊಡೋಣ. 9 ತಿಂಗಳು ಸರ್. 9 ತಿಂಗಳು ಎಲ್ಲ ವರ್ಷದಲ್ಲಿ ತುಂಬ ದೊಡ್ಡ ಸೈಜ್ ರೇಟ್ ಅಂತ. ಸೈಜ್ ಕಡಿಮೆ ಬೇಕಿಲ್ಲ ಇನ್ನೂ ಹಾಗೆ ಇನ್ನೂ 1.5 ವರ್ಷ ಅಷ್ಟು ಬೆಳೆಯಲ್ಲ. ನಮ್ಮ ಮಟ್ಟ ಬರ್ತದೆ. ಈ ಥರ ಗುಂಡೆ ಇರೋದು ಎಲ್ಲ ನೋಡಿ ಈಗ ಎಲ್ಲ ಈಗ ಬೀಳ್ತಾವೆ. ಹಾಲು ಕುಡಿತಾಯ್ತು ಇಲ್ಲಿ ಗಂಟ ನೋಡಿ ಎಲ್ಲ ಈಗ ಬೀಳ್ತಾವೆ. ಹಾಲು ಸ್ವಲ್ಪ ತಿಂಡಿ ಎಲ್ಲ ಚೆನ್ನಾಗಿ ಕೊಟ್ಟರೆ ಇನ್ನೂ ಬೆಳೆಯುತ್ತೆ. ಇನ್ನೂ ಬೆಳಿತೀವಿ. ಈಗ 20 ದಿನ ಆಯ್ತು ಹಾಲು ತಪ್ಪಿಸಿ ಹಾಲು ರಾಮ ಎಲ್ಲ ಈಗ ಒದೊಳ್ತಾರೆ ನೋಡಿ ಎಲ್ಲ ಇನ್ಮೇಲೆ ಚೆನ್ನಾಗಿ ಈ ಥರ ಕರ್ಗಳು ಅಭಿವೃದ್ಧಿ ಮಾಡ್ಬೇಕು ಅಂತ ಇಷ್ಟು ಓರಿ ಮಡಿಕೊಂಡಿದ್ದೀವಿ. ಹೌದಲ್ಲ ಎಲ್ಲ ಟಾಪ್ ಅದು ತಾಯಿ ಹಾಲು ಕುಡಿತಿದ್ರು ರಾಮ ಈಗ ಗೊತ್ತಾಗ ಅದೆಲ್ಲ ಕುಡಿದು ಸ್ವಲ್ಪ ದಿವಸ ಅದೆಲ್ಲ ಅದೇ ರಾಮ ಎಲ್ಲ ಇದಾಗುತ್ತೆ. ಒಳ್ಳೆ ತುಂಬ ಖುಷಿ ಕೊಟ್ಟಿದ್ದೀರಾ. ಸೊ ಈಗ ಹಸುಗಳು ಬಂದವ್ರಿಗೆ ಚೆನ್ನಾಗಿ ಕ್ರಾಸಿಂಗ್ ಎಲ್ಲ ಹಾಕ್ತಿದ್ದಾರೆ. ನಾನು ಕ್ರಾಸಿಂಗ್ ಮಾಡ್ತೀನಿ. ಒಂದಪ್ಪ ಕೊಟ್ಬಿಟ್ಟು ತಿರ್ಗಾ ಇನ್ನೊಂದಪ್ಪ ಬಂದವ್ರಿಗೆ ಏನಾದ್ರು ರಿಟರ್ನ್ ಫ್ರೀ ಕೊಡ್ತೀನಿ ನಾನು. ತಿರ್ಗಾ ಒಂದ್ಸಲ ಫಲ ಹಾಕಿ ಒಂದ್ಸಲ ದುಡ್ಡು ಅಷ್ಟೇ. ರಿಟರ್ನ್ ಬಂದೇ ಬರ್ತಾ ಕೆಲವು ಮೇಲೆ ಮತ್ತೆ ಒಂದೇ ಸಮ ನೋಡಲ್ಲ ಬಂದೇ ಬರ್ತಾರೆ. ಇದೇ ಥರ ಇನ್ನೂ ಅಭಿವೃದ್ಧಿ ಮಾಡೋಣ. ಇನ್ನೂ ಒಳ್ಳೊಳ್ಳೆ ಓರಿ ಕಟ್ಟಿ ಒಳ್ಳೆ ಕರುಗಳು ಕೊಡ್ತೀವಿ. ಅಲ್ಲ ನೀವು ಕಟ್ತೀರಿ ಒಳ್ಳೊಳ್ಳೆ ಕರುಗಳು ಕೊಡ್ತೀನಿ ಸುಮಾರು ಜನಕ್ಕೆ ಕೊಡ್ಸಿದ್ದೀನಿ. ಈಗ ನಿಮ್ಮ ಓರಿ ಇದೆ ಕರು ತಂದಿದ್ರಿ, ಕರು ತಂದಿರೋದು ನೋಡಿ ಕರು ಒಳ್ಳೆ ಪ್ರಾಡಕ್ಟ್ ಐತೆ.